ಹಲೋ, ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಟೈಟಲ್ ಕಾರ್ಡ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಏನ್ ವಿಚಾರ ಇವತ್ತು ಅಂದ್ಬಿಟ್ಟು. ರೀಸೆಂಟ್ ಆಗಿ ದುಬೈ ಅವ್ರದ್ದು ಕುನಾಫಾ ಚಾಕ್ಲೇಟ್ ತುಂಬಾ ವೈರಲ್ ಆಗಿತ್ತು. ಅಂಡ್ ನಿನ್ನೆ ಅಂತೂ ನನ್ನ ಫೀಡಲ್ಲಿ ಬರೀ ಅದೇ ಬರ್ತಿತ್ತು. ಸೊ ಹಾಗಾಗಿ ಇವತ್ತು ನಾನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ನಾನಂತೂ ದುಬೈಗೆ ಹೋಗ್ಬಿಟ್ಟು ಕುನಾಫಾ ಚಾಕ್ಲೇಟ್ ತಿನ್ನಕ್ಕಾಗಲ್ಲ, ಬಿಕಾಸ್ ಸದ್ಯಕ್ಕಂತೂ ಆಗಲ್ಲ. ಹಾಗಾಗಿ ಏನಾದರೂ ಜುಗಾಡ್ ಮಾಡಿ ನಾನೇ ಮನೇಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗ್ ಬರುತ್ತೋ ಏನ್ ಬರುತ್ತೋ ಅಂದ್ಬಿಟ್ಟು. ಅವ್ರು ಏನೇನು ಯೂಸ್ ಮಾಡಿದ್ದಾರೆ ಅದು ನಂಗೆ ಗೊತ್ತಿಲ್ಲ. ಬಟ್ ನಾನು ನಿನ್ನೆ ಯೂಟ್ಯೂಬಲ್ಲಿ ಒಂದು ಅಷ್ಟು ವಿಡಿಯೋಸ್ ನೋಡಿದೆ. ಸಿಮಿಲರ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನ ತಂದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೆನ್ನೆನೆ ಹೋಗಿ ಲೈಕ್ ಶಾಪಿಗೆ ಚಾಕ್ಲೇಟ್ ಮತ್ತೆ ಅದೇನು ಸೇಮಿಯಾ ಎರಡು ತಂದಿದ್ದೀನಿ. ಸೊ ಇವತ್ತು ಮಾಡೋಣ. ಅದು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ. ತುಂಬ ವಿಡಿಯೋಸ್ ಎಲ್ಲ ನೋಡಿ ಆದಮೇಲೆ ಆ್ಯಂಡ್ ಗೂಗಲಲ್ಲಿ ಸರ್ಚ್ ಮಾಡಿ ಆದಮೇಲೆ ಅವ್ರು ಏನೇನು ಪದಾರ್ಥನ ಬಳಸಿದ್ದಾರೆ ಅಂತೆಲ್ಲ ಚೆಕ್ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಸಿಮಿಲರೇ ಇದೆ. ಹಾಗಾಗಿ ಇವತ್ತು ನಮ್ಮ ಇಂಡಿಯಾದಲ್ಲಿ ಏನೇನು ಸಿಗುತ್ತೆ ಅದನ್ನು ತಂದು ಇವತ್ತು ನಾನು ಕುನಾಫಾ ಚಾಕ್ಲೇಟ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟ್ ಇಲ್ಲಿ ಪಾಯಸ ಮಾಡೋ ಅಂತ ಸೇಮಿಯಾನ ತೊಗೊಂಡು ಬಂದಿದ್ದೆ. ನಾನೇನು ಮಾಡಿದೆ ಅಂತಂದರೆ ದಪ್ಪದ ಬರುತ್ತಲ್ಲ ಅದನ್ನು ತಂದುಬಿಟ್ಟಿದ್ದೆ. ಫಸ್ಟ್ ಅದನ್ನು ಹಾಗೆ ಪುಡಿ ಮಾಡಿಕೊಂಡೆ. ತುಂಬ ದೊಡ್ಡದಾಗಿತ್ತು ಅಂತ ಹೇಳಿಬಿಟ್ಟು ಪುಡಿ ಮಾಡಿಕೊಂಡೆ ಕೈಯಲ್ಲೇ. ಆಮೇಲೆ ಗ್ಯಾಸ್ ಎಣ್ಸಿ ಹಾಗೆ ಹುರ್ಕೊಂಡೆ. ಬಟರ್ ಹಾಕೋದನ್ನ ಮರ್ತೋಗುತ್ತೆ, ಮತ್ತೆ ನೆನಪಾಯ್ತು ಅಂದ್ಬಿಟ್ಟು ಬಟರ್ ಹಾಕಿದೆ. ಆ್ಯಂಡ್ ಕಂಪ್ಲೀಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಆ್ಯಂಡ್ ಇದು ಓಕೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇಲ್ಲಿಗೆ ಗ್ಯಾಸ್ ಆಫ್ ಮಾಡಿದೆ. ಆ್ಯಂಡ್ ಅವ್ರು ಏನು ಸ್ಟೈಲಾಗಿ ಪಿಸ್ತಾಶ್ಯೂ ಅಂತ ಕರೀತಾರೆ, ನಮ್ಮ ಕಡೆ ಪಿಸ್ತಾ ಅಂತ ಹೇಳ್ತೀವಿ, ಅದನ್ನು ಗ್ರೈಂಡ್ ಮಾಡಿಕೊಂಡೆ. ತವಾ ಮೇಲೆ ಸೇಮಿನ ಹಾಗೆ ಬಿಟ್ಟಿರೋದ್ರಿಂದ ಫುಲ್ಲು ಕಪ್ಪಗಾಗ್ಬಿಟ್ಟಿತ್ತು. ಮತ್ತೆ ಇದನ್ನು ಲೈಕ್ ಬಿಸಾಕಕ್ಕಂತೂ ಆಗಲ್ಲ. ನಮ್ಮಮ್ಮ ಬೈತಾ ಇದ್ರು, ವೇಸ್ಟ್ ಎಲ್ಲ ಮಾಡಬೇಡ, ಅದರಲ್ಲೇ ಮಾಡ್ಕೊ, ಇನ್ನೇನು ಮಾಡ್ತೀಯ ಅಂತ ಅಂದ್ಬಿಟ್ಟು. ಆದರೂ ನಂಗೆ ಏನು ಅನ್ನಿಸ್ತಿತ್ತು ಅಂದರೆ ಸೇಮಿಯಾ ಇನ್ನೂ ಉದ್ದುದ್ದ ಇತ್ತು ಅಂತ ಅನ್ನಿಸ್ತು. ಅದಕ್ಕೆ ಏನು ಮಾಡಿದೆ, ನಾವು ಬೇಳೆ ಎಲ್ಲ ಮಸಿತೀವಿ ಗೊತ್ತಾ, ಸ್ಮ್ಯಾಶರು ಪುಟಾಣಿದು, ಅದರಲ್ಲಿ ಇದನ್ನೆಲ್ಲ ಮತ್ತೆ ಸ್ಮ್ಯಾಶ್ ಮಾಡಿದೆ. ಫುಲ್ಲು ಜಾಸ್ತಿ ಪುಡಿ ಥರ ಆಗಲಿ ಅಂತ ಹೇಳಿಬಿಟ್ಟು ಹಾಗೆ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಬಾಣಲಿಗೆ ನೀರನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಚಾಕ್ಲೇಟ್ಗೆ ನಾನಿಲ್ಲಿ ಡೇರಿ ಮಿಲ್ಕ್ ಅವರ ಸಿಲ್ಕ್ ಚಾಕ್ಲೇಟ್ನ ತಗೊಂಡಿದ್ದೀನಿ. ಪ್ಲೇನ್ ಚಾಕ್ಲೇಟ್ ಅದು, ಅದರಲ್ಲಿ ಏನು ಬೇರೆ ರೀತಿ ಆಲ್ಮಂಡ್ಸ್ ಅದಿದ್ದು ಆ್ಯಡ್ ಆಗಿರೋದಿಲ್ಲ. ಆ್ಯಂಡ್ ಈ ರೀತಿ ನಾನು ಗ್ರೇಟ್ ಮಾಡ್ಕೊಂಡೆ, ತುರಿದ್ಬಿಟ್ಟು ಚಾಕ್ಲೇಟ್ನ ಮೆಲ್ಟ್ ಮಾಡಿದೆ. ಸ್ವಲ್ಪ ಬೇಗ ಮೆಲ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುರಿದ್ಬಿಟ್ಟು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಚಾಕ್ಲೇಟ್ ಮೋಲ್ಡ್ ಇರಲಿಲ್ಲ. ನಾನು ರೀಸೆಂಟಾಗಿ ಡಿಮಾರ್ಟಿಗೆ ಹೋದಾಗ ಒಂದು ಹಾಲ್ ವಿಡಿಯೋ ಮಾಡಿದ್ದೆ ಗೊತ್ತಾ, ಅವಾಗ ಇದನ್ನು ತಂದಿದ್ದೆ, ತೋರ್ಸೋದು ಮರ್ತೋಗ್ಬಿಟ್ಟಿದ್ದೆ. ಆ್ಯಂಡ್ ಇದರಲ್ಲೇ ಮಾಡೋಣ, ಚೆನ್ನಾಗಿರುತ್ತೆ, ಕ್ಯೂಟ್ ಆಗಿರುತ್ತೆ, ಯೂನಿಕ್ ಆಗಿರುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ. ನನ್ನ ಹತ್ರ ಚಾಕ್ಲೇಟ್ ಮೋಲ್ಡ್ ಇಲ್ವಲ್ಲ, ಇದ್ರಲ್ಲಿ ಮಾಡೋಕ್ಕೆ ನನಗೆ ಕಷ್ಟ ಆಯಿತು. ಚಾಕ್ಲೇಟ್ ಮೋಲ್ಡ್ ಆಗಿದ್ರೆ ಈಸಿಯಾಗೆ ಒಂದ್ಸರ್ತಿ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿದರೆ ಮುಗ್ದೋಗ್ತಿತ್ತು. ಬಟ್ ಇದು ಚಿಕ್ಕದು ಆಗಿರೋದ್ರಿಂದ ಒಂದೊಂದು ಸ್ಪೂನೇ ಹಾಕಿ ಮತ್ತೆ ಅದನ್ನು ಸ್ಪ್ರೆಡ್ ಮಾಡಿ ಏನೇನೋ ಸಾಹಸ ಮಾಡಿದೆ. ಬಟ್ ಆದರೂ ಸ್ವಲ್ಪ ತಿಕ್ಕಾಗೆ ಬಂತು. ತಿಕ್ಕಾಗಿ ಬರಬಾರ್ದು ಅಂದ್ಬಿಟ್ಟು ನಾನು ವಾಪಸ್ ಉಲ್ಟಾ ಎಲ್ಲ ಮಾಡಿ ಅದೇನು ಎಕ್ಸ್ಟ್ರಾ ಚಾಕ್ಲೇಟ್ ಇದೆ ಅದೆಲ್ಲನೂ ಬೌಲಿಗೆ ಟ್ರಾನ್ಸ್ಫರ್ ಮಾಡಿದೆ. ಅದಾದಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಒಂದು ಹಾಫ್ ಆನ್ ಅವರ್ ಇಟ್ಟಿದ್ದೀನಿ. ಇದನ್ನು ಮಾತ್ರ ಫಸ್ಟ್ ಇದೇನು ಲೇಯರ್ ಇದೆ ಅದು ಗಟ್ಟಿ ಆಗೋದಕ್ಕೆ ಹಾಫ್ ಆನ್ ಅವರ್ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಹುರ್ಕೊಂಡಿರೋ ಅಂಥ ಪಿಸ್ತಾಶ್ಯೋ ಮತ್ತು ಸ್ಟೈಲಾಗಿ ಹೇಳ್ತೀನಿ ಪಿಸ್ತಾಶ್ಯೋ ಅಂತ, ಪಿಸ್ತಾ ಮತ್ತು ಸೇಮಿಯಾ ಏನು ಹುರ್ಕೊಂಡಿದ್ನಲ್ಲ ಅದಕ್ಕೆ ಈ ಕಂಡೆನ್ಸ್ಡ್ ಮಿಲ್ಕ್ನ ಆ್ಯಡ್ ಮಾಡಿದೆ. ನಾನು ಲೈಫಲ್ಲಿ ಯಾವತ್ತೂ ನಾನು ಕಂಡೆನ್ಸ್ಡ್ ಮಿಲ್ಕ್ನ ಹಾಗೆ ತಿಂದೇ ಇಲ್ಲ. ಆ್ಯಂಡ್ ಅದನ್ನು ಇಷ್ಟನೂ ಪಡಲ್ಲ ನಾನು. ಬಟ್ ಈ ದುಬೈ ಅವರ ಕುನಾಫಾ ಚಾಕ್ಲೇಟ್ ವೈರಲ್ ಆಗಿದೆಯಲ್ಲ, ಹಾಗಾಗಿ ತಿನ್ನಬೇಕು ಅಂತ ತಿಂತಾಯಿದ್ದೀನಿ ಅಷ್ಟೇ. ಅರ್ಧ ಟಿನ್ನು ಕಂಡೆನ್ಸ್ಡ್ ಮಿಲ್ಕ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದೆ. ಬಟ್ ಎಲ್ಲೋ ಒಂದು ಕಡೆ ತೆಳ್ಳಗಾಗ್ಬಿಟ್ಟಿತ್ತು. ಇನ್ನೇನು ಮಾಡೋದು, ತೆಳ್ಳಗಾಗ್ಬಿಟ್ಟಿದ್ದಿಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಆವಾಗ ಪಿಸ್ತಾ ಇನ್ನೂ ಮಿಕ್ಕಿತ್ತು, ಅದನ್ನು ಗ್ರೈಂಡ್ ಮಾಡಿಕೊಂಡು ಮತ್ತೆ ಇದಕ್ಕೆ ಪಿಸ್ತಾ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಅದನ್ನು ನಿಮಗೆ ತೋರಿಸಿಲ್ಲ. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಮೋಲ್ಡ್ನ ಫ್ರಿಜ್ಜಿಂದ ತೆಗೆದೆ. ಆಲ್ಮೋಸ್ಟ್ ಗಟ್ಟಿ ಆಗಿಬಿಟ್ಟಿತ್ತು. ಆ್ಯಂಡ್ ಇದು ಕೂಡ ಗಟ್ಟಿ ಆಗಿಬಿಟ್ಟಿತ್ತು. ನಾನು ಅಂದ್ಕೊಂಡೆ ತೆಳ್ಳಗಿರುತ್ತೆ ಅಂದ್ಬಿಟ್ಟು, ಬಟ್ ಇದು ಗಟ್ಟಿಗೆ ಆಗ್ಬಿಟ್ಟಿತ್ತು. ಆದರೆ ಇನ್ನೇನು ಮಾಡೋದು, ವಿಧಿ ಇಲ್ಲ. ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಎಂಡ್ ಮಾಡೋಣ ಅಂದ್ಕೊಂಡು ಮತ್ತೆ ಮೋಲ್ಡ್ನ ತೆಗೆದು ಎಲ್ಲ ಅದ್ರೊಳಗಡೆ ಮಿಕ್ಸ್ ಮಾಡಿದೆ ನೆಕ್ಸ್ಟ್ ಲೇಯರ್ ಥರ. ಬಟ್ ತಿಕ್ಕಾಗಿತ್ತು. ಇಟ್ಸ್ ಓಕೆ, ಅದು ಅಂಟ್ತಾನೇ ಇರಲಿಲ್ಲ. ಹಾಗೂ ಕಷ್ಟಪಟ್ಟು ಒಂದೊಂದು ಲೇಯರೇ ಎಲ್ಲ ಚಾಕ್ಲೇಟ್ಗೂ ಇಟ್ಕೊಂಡು ಬಂದೆ. ಆ್ಯಂಡ್ ಮತ್ತೆ ಇದ್ರ ಮೇಲೆ ಚಾಕ್ಲೇಟ್ ಹಾಕ್ಬೇಕಲ್ವ, ಹಾಗಾಗಿ ಇದು ಕುತ್ಕೊಳ್ಳಿ ಕರೆಕ್ಟಾಗಿ ಅಂದ್ಬಿಟ್ಟು ಇದನ್ನು ಕೂಡ ನಾನು ಟ್ಯಾಪ್ ಮಾಡಿದೆ. ಅದಾದಮೇಲೆ ನೀಟಾಗಿ ಬರಲಿ ಅಂತ ಹೇಳಿಬಿಟ್ಟು ಆಲ್ ಕವರ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಮೆಲ್ಟ್ ಮಾಡಿದ್ನಲ್ಲ ಚಾಕ್ಲೇಟು, ಆ ಚಾಕ್ಲೇಟ್ನ ಈ ಆಲ್ ಕವರಲ್ಲಿ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿದೆ ಎಲ್ಲ ಚಾಕ್ಲೇಟ್ ಮೇಲೂ. ಇದೇ ಕ್ಲೀನ್ ಅಂತ ಅನ್ನಿಸ್ತು ನನಗೆ. ಆವಾಗಲೇ ಮಾಡಿದ್ದಕ್ಕಿಂತ ಇದೇ ಬೆಟರ್ ಆಪ್ಷನ್ ಅಂತ ಅನಿಸಿದ್ದು. ಹಾಗಾಗಿ ಹೀಗೆ ಮಾಡಿದ್ದು ನಾನು. ಎಲ್ಲ ನೀಟಾಗಿ ಅದ್ರ ಮೇಲೆ ಚಾಕ್ಲೇಟ್ನ ಸ್ಪ್ರೆಡ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಗಟ್ಟಿ ಆಗೋಕ್ಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದನ್ನು ಮಿಕ್ಕಿತ್ತು ಇನ್ನೂ ಸ್ವಲ್ಪ. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ,
ತಿನ್ನೋಕ್ಕೆ ಸಕ್ಕದಾಗಿತ್ತು ವಿತೌಟ್ ಚಾಕ್ಲೇಟೇ ಅದು. ಬೇಕಿದ್ರೆ ನೀವು ಅದೆರಡನ್ನೇ ಮಿಕ್ಸ್ ಮಾಡಿ ತಿನ್ನೋಕ್ಕೆ ಟ್ರೈ ಮಾಡಿ ನೋಡಿ, ಲೈಕ್ ತುಂಬ ಟೇಸ್ಟಿ ಅನಿಸುತ್ತೆ. ಆ್ಯಂಡ್ ನಂಗೆ ಸಖತ್ ಇಷ್ಟ ಆಯಿತು. ಅದಕ್ಕೆ ನಾನು ಹಾಗೆ ತಿಂತಾ ಇದ್ದೆ. ಹಾಗೆ ಫ್ರಿಜ್ಜಲ್ಲೂ ಇಟ್ಟಿದ್ದೆ, ಅದನ್ನು ಬಿಸಾಕಬಾರ್ದು ಅಂತ ಹೇಳ್ಬಿಟ್ಟು ಹಾಗೆ ಅದನ್ನು ಸ್ವಲ್ಪ ಹೊತ್ತು ಫ್ರಿಜ್ ತೆಗೆದು ತಿನ್ನೋದು ಹಾಗೆ ಮಾಡ್ತಾಯಿದ್ದೆ. ಆದರೆ ನನಗೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಅವತ್ತಿನ ದಿನ ಮರ್ತೇ ಹೋಗ್ಬಿಟ್ಟಿದ್ದೀನಿ ಚಾಕ್ಲೇಟ್ನ ಮಾಡಿಟ್ಟಿರೋದು. ಆ್ಯಂಡ್ ಶೂಟಿಗೆ ಹೋಗ್ಬಿಟ್ಟಿದ್ದೆ. ಆಫ್ಟರ್ 2 days ಬಂದು ನಾನು ಡಿಮೋಲ್ಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಆ್ಯಂಡ್ ಇನ್ನೂ ಸ್ವಲ್ಪ ಏನು ಮಿಕ್ಕಿತ್ತೋ ಅದನ್ನು ಹಾಗೆ ಇಡೋದು ಬೇಡ ಅಂತ ಹೇಳಿ ಇನ್ನೊಂದು ಚಿಕ್ಕ ಪ್ಲೇಟಿಗೆ ಚಪಾತಿ ಲಟ್ಟಿಸ್ತಾರಲ್ವ ಪೇಪರು, ಆ ಪೇಪರ್ನ ಇಟ್ಬಿಟ್ಟು ಒಂದು ರೌಂಡ್ ಚಾಕ್ಲೇಟ್ ಥರ ಮಾಡಿಕೊಂಡೆ. ಆ್ಯಂಡ್ ಆ ರೌಂಡ್ ಚಾಕ್ಲೇಟ್ಗಿಂತ ಇದೇ ತುಂಬ ಕ್ಯೂಟಾಗಿದ್ದಿದ್ದು, ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದು ಕೂಡ ಅಷ್ಟೇ ಈಸಿಯಾಗಿ ಡಿಮೋಲ್ಡ್ ಆಯಿತು, ಅಷ್ಟೇನು ಕಷ್ಟ ಆಗಿಲ್ಲ. ನೀವೇ ನೋಡ್ತಿರ್ಬೋದು ಇಲ್ಲಿ ಆ ಪೇಪರು ಸ್ವಲ್ಪ ಈಸಿ ಅಂತ ಅನ್ನಿಸ್ತು ನನಗೆ. ಇದ್ರ ಮೇಲೆ ಡೆಕೋರೇಟ್ ಮಾಡೋಕ್ಕೆ ನಾನು ಬಾದಾಮನ್ನ ತುರಿದ್ಬಿಟ್ಟು ಅಥವಾ ಪುಡಿ ಮಾಡಿಬಿಟ್ಟು ಹಾಕಿದ್ದೀನಿ ಇಲ್ಲಿ. ಆ್ಯಂಡ್ ಇಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ. ನಾನಂತೂ ದುಬೈ ಅವ್ರದ್ದು ಕುನಾಫಾ ಚಾಕ್ಲೇಟ್ ಅಂತೂ ತಿಂದಿಲ್ಲ, ಹಾಗಾಗಿ ನನಗೆ ಜಡ್ಜ್ಮೆಂಟ್ ಗೊತ್ತಾಗೋದಿಲ್ಲ. ಇವತ್ತು ನಾನೇನು ಚಾಕ್ಲೇಟ್ ಮಾಡಿದ್ದೀನಿ ಅದು ಚೆನ್ನಾಗೇ ಇದೆ, ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ. ಆದರೆ ವಾವ್ ಅನ್ನೋ ಟೇಸ್ಟ್ ಅಂತೂ ಅದೇನು ಕೊಟ್ಟಿಲ್ಲ ನನಗೆ. ಸಿಲ್ಕ್ ಚಾಕ್ಲೇಟ್ ಮತ್ತು ಆ ಕುನಾಫಾ ಮಿಕ್ಸ್ ಏನಿತ್ತು ಅದೆರಡೂ ಜೊತೆಯಲ್ಲಿ ತಿಂದರೆ ಹೇಗೆ ಟೇಸ್ಟ್ ಬರುತ್ತೋ ಹಾಗೆ ಇತ್ತು. ಸ್ಪೆಷಲ್ ಟೇಸ್ಟ್ ಅಂತ ಏನೂ ಇರಲಿಲ್ಲ. ಸಿಲ್ಕ್ ಚಾಕ್ಲೇಟ್ನ ಬಿಟ್ಟು ಬರೀ ಆ ಮಿಕ್ಸ್ಚರ್ ನಾನು ಏನು ನಿಮಗೆ ತೋರಿಸಿದ್ದೆ ಗೊತ್ತಾ, ಪಿಸ್ತಾ, ಸೇಮಿಯಾ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿ ತಿಂದಿದೆ ಅಂತ ಅಂದ್ಬಿಟ್ಟು ಅದೇ ತುಂಬ ಅಂದರೆ ತುಂಬ ಬೆಟರ್ ಆಗಿದೆ. ಸಿಲ್ಕ್ ಚಾಕ್ಲೇಟು ಬೇರೆ ಬಿಡಿ, ಬಟ್ ಈ ಮಿಕ್ಸ್ಚರೇ ತುಂಬ ಚೆನ್ನಾಗಿದೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಚಾಕ್ಲೇಟ್ನ ಬಳಸ್ತೇನೆ ಇದನ್ನು ಮಾಡ್ಕೊಂಡು ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಗೊತ್ತಿಲ್ಲ, ಇಂಡಿಯಾದಲ್ಲಿ ಏನಾದರೂ ಲಾಂಚ್ ಆದರೆ ದುಬೈ ಅವರ ಚಾಕ್ಲೇಟು ಟ್ರೈ ಮಾಡ್ತೀನಿ, ಆವಾಗ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ವಾವ್ ಟೇಸ್ಟ್ ಇಲ್ಲದೆ ಇರ್ಬೋದು, ಬಟ್ ಐ ಕುಡಂಟ್ ಸ್ಟಾಪ್ ಮೈ ಸೆಲ್ಫ್. ಹಾಗಾಗಿ ತಿಂತಾನೇ ಇದೆ, ಪದೇ ಪದೇ ಫ್ರಿಜ್ ಡೋರ್ ಓಪನ್ ಮಾಡೋದು ತಿನ್ನೋದು ಹೀಗೆ ಮಾಡ್ತಿದ್ದೆ. ಯಾಕೆ ಗೊತ್ತಾ, ನಾನು ಮಾಡಿರುತ್ತಲ್ವ, ಹಾಗಾಗಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇಫ್ ಇನ್ ಕೇಸ್ ನೀವೇನಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನ್ ನನಗೆ ತಿಳಿಸಿ ಹೇಗೆ ಅನ್ನಿಸ್ತು, ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳಿ. ನಿಮ್ಮ ಪ್ರಕಾರ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ, ಆಯಿತಾ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.